ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಒಂದು ದೇಶದಲ್ಲಿ ಸಣ್ಣ ಹುಡುಗರಿಗೆ ಒಂದು ಸಂಸ್ಕಾರ ಕೊಡಬೇಕು ಅಂತಂದರೆ ಮೊದಲು ತಾಯಿ ತಂದೆ. ಮನೆ ಮೊದಲು ಪಾಠಶಾಲೆ, ತಾಯಿನೇ ಗುರು ಅಂತ ಹೇಳ್ತಾರೆ, ತಂದೆನೂ ಕೂಡ ಗುರು. ಆ ಒಂದು ಸಂಸ್ಕಾರವನ್ನು ಅವರು ತಮ್ಮ ಮಕ್ಕಳಿಗೆ ಕೊಟ್ಟಾಗ 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅನ್ನುವಂಗೆ ಅದು ಅವರ ಒಂದು ತಲೆ ಮೇಲೆ ಮುದ್ರೆ ಒತ್ತಿದಾಗ ಆ ಬುದ್ಧಿಯಲ್ಲಿ ಅದನ್ನು ಮರೆಯದಂಗೆ ಅವರು ಕೊನೆಯವರೆಗೆ ಜೋಪಾನವಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಯಾಕಂತಂದ್ರೆ ಬೇರೆದವರಿಗೆ ಸರಿನೇ ಕಾಣೋದಿಲ್ಲ. ಯಾಕಂತ ಕೇಳ್ರಿ, ಯಾಕಂತಂದ್ರೆ ತಾಯಿ ತಂದೆ ಇದನ್ನೇ ಹೇಳಿರ್ತಾರೆ, ಇದನ್ನೇ ಕಲಿಸಿರ್ತಾರೆ, ಬೇರೆದವ್ರಿಗೆ ಸರಿ ಕಾಣೋದಿಲ್ಲ. ಅದಕ್ಕೆ ಅವರು ಅಂಥ ಒಂದು ಈ ಸಂಸ್ಕಾರ ತಾಯಿ ತಂದೆಯಿಂದ ಸಿಗೋದಲ್ದೇ ನಮ್ಮ ಶಿಕ್ಷಕರಿಂದ ಭಾಳಷ್ಟು ಇದು ಸಿಗ್ತದೆ ರೀ. ಶಿಕ್ಷಕರಿಂದ ಇದು ಭಾಳಷ್ಟು ಸಿಗ್ತದೆ. ಯಾಕಂತಂದ್ರೆ ಅವರು ಈ ಅಕ್ಷರದ ಜೊತೆಗೆ ಅವರಿಗೆ ಆ ಹುಡುಗರಿಗೆ ನೀತಿ ಪಾಠವನ್ನು ಕೂಡ ಹೇಳಬೇಕು. ಅವರಿಗೆ ಒಂದು ಬುದ್ಧಿ ಬಲಯುತ ಮಾಡೋದ್ರ ಜೊತೆಗೆ ಒಂದು ಹೃದಯ ಕೂಡ ಬೆಳೆಸಬೇಕಲ್ಲಿ ಅಂತ ಈ ಒಂದು ಶಿಕ್ಷಕರಿಂದ ನಾವು ಅಪೇಕ್ಷೆ ಮಾಡ್ತೀವಿ. ಅಂಥ ಶಿಕ್ಷಕರು ಹೆಂಗಿರಬೇಕು ಅಂತ ಒಂದು ವಚನದಲ್ಲಿ ನಾನು ಬರೆದಿದ್ದೀನಿ. ತರಲೆ ಹುಡುಗರ ತಲೆಯನ್ನು ತಿದ್ದುವ ತಾಳ್ಮೆ ಶಿಕ್ಷಕರಿಗೆ ಬರಲಿ. ಭಾಳಷ್ಟು ತಾಳ್ಮೆ ಇರ್ತದೆ ಬಿಡ್ರಿ ಅವರಿಗೆ. ಒಂದು ಶನಿವಾರ ಆಯ್ತಾರ ಬಂದ್ರೆ ಮನ್ಯಾಗ ತಾಯಂದಿರು ಬೇಸರ್ತಾರೆ, ಯಪ್ಪ ಇವತ್ತು ಯಾಕೆ ಸುಟ್ಟಿ ಕೊಟ್ಟರು ಯಪ್ಪ ನಿಮಗೆ ಅಂತಾರೆ. ಆದರೆ ಅದನ್ನು ಸಹನೆ ಮಾಡಿ ಕಲಿಸುವಂಥವ್ರು ಶಿಕ್ಷಕರು. ಆ ತರಲೆ ಹುಡುಗರ ತಲೆಯನ್ನು ತಿದ್ದುವ ತಾಳ್ಮೆ ಶಿಕ್ಷಕರಿಗೆ ಬರಲಿ. ಭವಿಷ್ಯಕ್ಕೆ ಭವ್ಯ ಮಾನವನಾಗಿ ಮಾಡಿ ಬದುಕು ರೂಪಿಸುವ ಭರವಸೆ ದೊರೆಯಲಿ. ಉತ್ತಮ ಪ್ರಜೆಯಾಗಲು, ಸದೃಢ ದೇಶವಾಗಲು ಭದ್ರ ಬುನಾದಿ ಶಿಕ್ಷಕರಾಗಲಿ. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷದೊಂದಿಗೆ ಜೈ ಶಿಕ್ಷಕವೊಂದು ಸೇರಿಕೊಳ್ಳಲಿ ವಿಶ್ವಚೇತನ ಪರಮಾತ್ಮ ಅಂತ ನಾನು ಒಂದು ವಚನವನ್ನು ಬರೆದಿದ್ದೀನಿ. ಅದಕ್ಕೆ ಅಂಥ ಶಿಕ್ಷಕರಿಗೆ ಬಹಳ ಮಹತ್ವ ಕೊಡಬೇಕಾಗ್ಯದ ಇವತ್ತು. ಅಂಥ ಶಿಕ್ಷಕರು ಆ ಥರ ನಡ್ಕೊಳ್ಬೇಕಿವತ್ತು. ಬರೀ ಯಾಂತ್ರಿಕವಾಗಿ ಒಂದು ನಮಗೆ ನೌಕರಿ ಇಟ್ಟಾರಪ್ಪ ಅಂದಾಗ ನಾವು ಅವರನ್ನು ಬರೀ ಕೂಡಿಸ್ಕೊಂಡು ಅವ್ರನ್ನ ಮನೆ ಕಳಿಸೋದಲ್ಲ. ಅವ್ರಲ್ಲೇನೋ ತುಂಬಬೇಕು, ಏನೋ ಮಾಡಬೇಕು. ಹಿಂದಿನ ಶಿಕ್ಷಕರು ಭಾಳಷ್ಟು ಜನ ಅವರು ತ್ಯಾಗಜೀವಿಗಳು, ಭಾಳಷ್ಟು ಹುಡುಗರಿಗೆ ತಯಾರು ಮಾಡಿದ್ದಾರೆ. ಅದಕ್ಕೆ ಇವತ್ತೂ ಕೂಡ ಭಾಳಷ್ಟು ಶಿಕ್ಷಕರು ಆ ಥರ ಇದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಹಂಗಾಗಬೇಕು. ಅಂಥ ಮಕ್ಕಳನ್ನು ತಿದ್ದುವಂಥ ಜವಾಬ್ದಾರಿ ನಿಮ್ಮ ಮೇಲದ. ಅವರು ಈ ಒಂದು ಸಮಾಜಕ್ಕೆ ಬಹಳ ದೊಡ್ಡ ಒಂದು ಅದ್ಭುತ ವ್ಯಕ್ತಿಗಳಾಗಿ, ಉತ್ತಮ ನಾಗರಿಕರಾಗಿ ಹೊರಹೊಮ್ಮಬೇಕು. ಆ ಜವಾಬ್ದಾರಿ ಶಿಕ್ಷಕರ ಮೇಲದ. ಅದಕ್ಕೆ ಅವರು ಎಂಥ ಒಂದು ತಮ್ಮ ಕಾರ್ಯದಲ್ಲಿ ತೊಡಗಿಕೊಂಡು ತಮ್ಮ ಕರ್ತವ್ಯವನ್ನು ಹೃದಯಪೂರ್ವಕವಾಗಿ ಮಾಡಬೇಕು ಅಂತ ತಿಳ್ಕೊಂಡು ನಾನು ಈ ಪ್ರಸಂಗದಲ್ಲಿ ಹೇಳ್ತೇನೆ. ತಾವು ಇದುವರೆಗೆ ಈ ಒಂದು ಶಿಕ್ಷಕರ ಬಗ್ಗೆ ಕೇಳಿ, ಕೆಲವೊಬ್ಬರು ಕೇಳಿದಂಥವರು ಆ ಬಗ್ಗೆ ಪರಿವರ್ತನೆ ಆದರೆ ಬಹಳ ಸಮಾಜಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳ್ತಾ, ಜೈ ಜವಾನ್ ಜೈ ಕಿಸಾನ್ ಅಷ್ಟೇ ಅಲ್ಲ, ಈ ಶಿಕ್ಷಕರು ಕೂಡ ನಮ್ಮ ಸಮಾಜಕ್ಕೆ ಭಾಳ ಮುಖ್ಯವಾಗಿರುವಂಥವ್ರು. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಜೊತೆಗೆ ಜೈ ಶಿಕ್ಷಕ ಅನ್ನುವಂಥದ್ದು ಕೂಡ ಸೇರಿಕೊಳ್ಳಲಿ ಅಂತ ನನ್ನ ಅಭಿಷ್ಟೆ. ಅದಕ್ಕಾಗಿ ಅದನ್ನು ವಚನವನ್ನು ಬರೆದಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದಗಳು. ಸರ್ವರಿಗೂ ಶರಣು ಶರಣ.